ನಮ್ಮ ದೇಶದಾಗ ಎಲ್ಲನೂ ತುಟ್ಟಿಗ್ಯಾವ. ಆದರೂ ಈಗಲೂ ಅಲ್ಲ, ಇನ್ನು 10 ವರ್ಷ ಬಿಟ್ಟರು ನಾವನ್ನ 3 ಅಂತೂ ಫಿಕ್ಸ್ ಫ್ರೀ ಸಿಗ್ತಾವೆ. ಯಾವ್ಯಾವಪ್ಪ ಅಂದ್ರೆ ಅದ್ರಾಗ ಒಂದೇದು ಈ ರಾಜಕೀಯದವ್ರ ಭಾಷಣ. ಅವ್ರು ನೀವು ಬ್ಯಾಡಲ್ಲ, ನೀವು ಹೋಗಿ ತಳ್ಳ್ರಿ ಅವ್ರಿಗೆ ಸ್ಟೇಜ್ ಮೇಲೆ, ಆದರೂ ಮಾತಾಡೋದು ಬಿಡಲ್ಲ. ಇನ್ನು ಎರಡನೇದು ಬಂದು ರಿಲೇಟಿವ್ಸ್ ಮೋಟಿವೇಶನ್. ಅವ್ನು ಸೊಳ್ಳೆ ಮಕ್ಕಳು ಎಷ್ಟು ತಲೆ ಹಿಡ್ತಾರಂದ್ರೆ ಅದನ್ನು ನಾ ಹೇಳೋದೇ ಬೇಕಾಗಿಲ್ಲ, ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗಿರ್ತೈತಿ, ನೀವೇ ನನಗೆ ಹೇಳ್ತೀರಿ, ಅಷ್ಟು ಮೋಟಿವೇಶನ್ ಹೇಳ್ತಾರೆ. ಇನ್ನು ಮೂರನೇದು ಮೇನ್ ಇದು, ಮೂರನೇದು ಯಾವುದು ಫ್ರೀ ಸಿಗ್ತೈತೆ ಅಂದ್ರೆ ಫ್ರೆಂಡ್ಸ್ ಗಾಡಿ, ಓಕೆನಾ. ಆದರೆ ಅದನ್ನು ಹೆಂಗೆ ಇಸ್ಕೋಬೇಕು ಅನ್ನೋದು ನಿಮಗೆ ಟ್ರಿಕ್ಸ್ ಗೊತ್ತಿರಬೇಕು. ಅದನ್ನು ಇವತ್ತು ನಾನು ಹೇಳ್ತೀನಿ ಕೇಳ್ರಿ. ಒಂದೇದು ಅರ್ಜೆನ್ಸಿ ಮೋಡ್. ಹೆಂಗಂದ್ರೆ ಬೈ ಅರ್ಜೆಂಟ್ ಐತೆ ಅವನವನ, ಅರ್ಜೆಂಟ್ ಐತೆ ಗಾಡಿ ಕೊಡೇಬೇಕು ನೀ, ಇಲ್ಲಾಂದ್ರೆ ಆಗಲ್ಲ, ಹಂಗೆ ಅಂತೇಳಿ ಕೇಳ್ತಾನೆ ಎಲ್ಲಿಗತ್ತೇಳಿ ನೀವು ಹೇಳೇಬಾರ್ದು. ಅವ್ಗೆ ಹೆಂಗೆ ನಾವು ತಲೆ ತುಂಬಿಸ್ಬೇಕಂದ್ರೆ ನಾವು ಅಲ್ಲಿ ಯಾರೋ ಸತ್ತಾರ, ನಾವು ಹೋಗಿಂದ ಅವ ಬದುಕ್ತಾನೆ ಅನ್ನೋ ಥರ ಫೀಲ್ ಕೊಡಬೇಕು. ಅಂದಾಗ ಮಾತ್ರ ಅವ್ನು ಗಾಡಿ ಕೊಡ್ತಾನೆ. ಗಾಡಿ ಕೊಟ್ಟ ಮೇಲೆ ನೀವು 1 ದಿನ ಅಲ್ಲ 1 ವಾರ ಬೈಕ್ ಟ್ರಿಪ್ ಮಾಡಿರಿ. ಆ ಸುಳ್ಳು ಮಗ ಏನೂ ಕೇಳೋದಿಲ್ಲ ನಿಮಗೆ, ಬಂದಿಂದ ಒಂದು ಏನಾರು ನೆಪ ಹೇಳಿದ್ರೆ ಸಾಕು, ಹ್ಞೂ ಅಂದೇ ಬಿಡ್ತಾನೆ, ಓಕೆನಾ. ಇನ್ನು ಎರಡನೇದು ಐತಲ್ಲ, ಒಂಚೂರು ಹಾರ್ಡ್ ಐತಿ, ಆದ್ರೆ ಮ್ಯಾನೇಜ್ ಮಾಡಿರಿ. ಹೆಂಗಂದ್ರೆ ಎಮೋಷ್ನಲ್ ಕಾರ್ಡ್ ಇದು. ಏನಿಲ್ಲ, ಮುಖನ ಸ್ವಲ್ಪ ಹೆಣ್ಣಾಗತ್ಲೆ ಮಾಡಿರಿ. ಏನಂದ್ರೆ ದೋಸ್ತ ಏನತ್ತು ಕೇಳ್ತಾನವ, ದೋಸ್ತ ಅದು ನನ್ನ ಗಾಡ್ಯಾಗ ಪೆಟ್ರೋಲ್ ಒಂದು ಆಗಿತ್ತು, ನಮ್ಮ ಹುಡುಗರೇ ಅಲ್ಲಿ ಬಸ್ ಸ್ಟ್ಯಾಂಡ್ದಾಗ ವೇಟ್ ಮಾಡ್ಕೊತ ಕೂತಾಳ, ಭಾಳ ತನ ಆಯ್ತು ನನ್ನ ಸಲಿಂದ, ಹೆಂಗೆ ಮಾಡ್ಬೇಕಂತ ತಿಳಿಯಲಾಗೈತೋ ದೋಸ್ತ. ಇಷ್ಟೇ ಮಾಡಿರಿ. ನೆಕ್ಸ್ಟ್ ಸೆಕೆಂಡ್ ಅವ ಹೆಂಗಂದ್ರೆ, ದೋಸ್ತ ನಾ ಇರುತ್ತಾನೆ ಯಾಕಂತೇವ ನಾವು ತೋ ನನ್ನ ಗಾಡಿ ಅಂತಾನೆ. ಅಲ್ಲಿ ಗಾಡಿ ತೊಗೊಂಡು ಹೋಗಿ ನೀವು ಅಡ್ಡಾಡ್ರಿ, ಪೆಟ್ರೋಲ್ ಖಾಲಿ ಮಾಡ್ಕೊಂಬೇಡ್ರಿ, ಏನು ಶಂಟ್ನು ಕೇಳಲ್ಲವ. ಸೊ ಎರಡೇ ಟ್ರಿಕ್ಸ್ ಸಿಂಪಲ್ ನೆನ್ಪಿಟ್ಕೋರಿ. ಇಂಥ ಅನೇಕ ಕಾನ್ಸೆಪ್ಟ್ಗಳಿಗೆ ಟ್ರಿಕ್ಸ್ ಆ್ಯಂಡ್ ಹ್ಯಾಕ್ಸ್ ಹೇಳ್ತಾ ಇರ್ತೀನಿ. ಫಾಲೋ, ಶೇರ್, ಲೈಕ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು.